ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವಾಗ ತುಂಬ ಮೃದುವಾಗಿರುವಂತಹ ಹಾಗೂ ಸಿಹಿಯಾಗಿರುವ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನೊಂದಿಲ್ಲಿ ಗುಲಾಬ್ ಜಾಮೂನ್ದು ಪ್ರೀಮಿಕ್ಸ್ ಪಾಕೆಟ್ನ ತೊಗೊಂಡು ಬಂದಿದ್ದೀನಿ. ಈ ಪಾಕೆಟ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಪ್ರೀಮಿಕ್ಸ್ ಪಾಕೆಟ್ನ ಓಪನ್ ಮಾಡಿ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನಂತರ ಒಂದು ಟ್ರೇಯಲ್ಲಿ ಈ ಥರ ಗುಲಾಬ್ ಜಾಮೂನ್ ಪ್ರೀಮಿಕ್ಸನ್ನು ನಾನು ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬೌಲಷ್ಟು ಹಾಲನ್ನು ತೊಗೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ತಾ ಹೋಗ್ತೀನಿ. ತುಂಬ ಸಾಫ್ಟಾಗಿ ನಾದ್ಕೋಬೇಕು. ಸೊ ಹಾಲನ್ನ ನೋಡಿ ಅದಕ್ಕೆ ಎಷ್ಟು ಬೇಕು ಅಂದರೆ 1 ಬೌಲಷ್ಟಾದರೆ ಸಾಕು. ನೀವು ನೋಡಿ ಹಾಕ್ತಾ ಹೋಗಬೇಕು, ಒಮ್ಮೆಗಲೇ ಹಾಕಬೇಡಿ ಹಾಲನ್ನ. ಸೊ ನೆಕ್ಸ್ಟ್ ಇವಾಗ ಈ ಥರ ಆದ ನಂತರ ನಾವು ಇವಾಗ ಈ ಥರ ರೆಡಿ ಆದಮೇಲೆ ನಾನು ಇದಕ್ಕೆ ಒಂದು 10 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ಯಾಕಂದರೆ ಸಾಫ್ಟಾಗಿ ಬರಬೇಕು ಗುಲಾಬ್ ಜಾಮೂನ್ ಅಂತ. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪನ ಬಳಸಿ ಈ ಥರ ಗೋಲಾಗಿ ನಾವು ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಈ ಥರ ಉಂಡೆಗೆ ತುಪ್ಪ ಹಚ್ಚಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹೊರಗಡೆಯಿಂದ ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಪಾಕಕ್ಕೆ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಬೇಕಂದರೆ ಏಲಕ್ಕಿ ಹಾಕೋಬೋದು, ನಿಮಗೆ ಬೇಡ ಅಂದರೆ ಬಿಡ್ಬೋದು. ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ಲ ಏಲಕ್ಕಿ ಇದರಲ್ಲಿ ಹಾಕೋದ್ರಿಂದ, ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕೂಡ ಕಾದಿರುವಂತಹ ಎಣ್ಣೆಯಲ್ಲಿ ನಾನು ಇಲ್ಲಿ ಜಾಮೂನ್ ಬಾಲ್ಸ್ ಏನು ಮಾಡಿ ಇಟ್ಕೊಂಡಿರ್ತೀನಲ್ಲ, ಸೊ ಅವುಗಳನ್ನ ಇಲ್ಲಿ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಹುಷಾರಾಗಿ ಹಾಕಿ. ಸೊ ಮತ್ತು ನಾನಿಲ್ಲಿ ಗ್ಯಾಸ್ನ ಸ್ಲಿಮ್ಮಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಜೋರಾಗಿಟ್ಟರೆ ಒಳಗಡೆ ಜಾಮೂನ್ಗಳು ಹಸಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಗ್ಯಾಸ್ನ ತುಂಬ ಸ್ಲಿಮ್ಮಾಗಿ ಇಟ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡು ಒಂದು ಟ್ರೇಲಿ ನಾನು ಜಾಮೂನ್ಗಳನ್ನ ಎತ್ತಿ ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ ಜಾಮೂನ್ಗಳು ಫ್ರೈ ಆಗಿ ಸ್ವಲ್ಪ ಆರಬೇಕು. ಯಾಕಂದರೆ ಬಿಸಿ ಇರುವಾಗಲೇ ಪಾಕಕ್ಕೆ ಹಾಕಿದರೆ ಪಾಕನ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಹಾಗಾಗಿ ನಾನು ಒಂದು 10 ನಿಮಿಷಗಳ ಕಾಲ ಜಾಮೂನ್ಗಳನ್ನ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ ಪಾಕನೂ ಕೂಡ ತಯಾರಾಗ್ತಾ ಇದೆ. ನೋಡಿ, ಈ ಥರ ಒಂದೆಳೆ ಪಾಕ ಆಗಿರಬೇಕು. ಈ ಥರ ಒಂದೆಳೆ ಪಾಕ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಎಲ್ಲ ಬಾಲ್ಸ್ಗಳನ್ನ ಈ ಥರ ಹಾಕ್ತಾ ಇದ್ದೀನಿ. ನಂತರ ಮಿಕ್ಸ್ ಮಾಡಿದರೆ ನಮ್ಮ ಗುಲಾಬ್ ಜಾಮೂನ್ ರೆಡಿ. ಈ ಥರ ಒಂದು 10 ನಿಮಿಷ ಬಿಟ್ಟಾದಮೇಲೆ ಈ ಥರ ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲ ರಸವನ್ನು ಕೂಡ ಇದು ಹೀರ್ಕೊಂಡಿದೆ, ಪಾಕ ಎಲ್ಲ ಹೀರ್ಕೊಂಡು ಈ ಥರ ಉಬ್ಕೊಂಡು ತುಂಬ ಸಾಫ್ಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಒಂದು ಬಾಲ್ನ ಒಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಆಗಿರುತ್ತೆ. ನೋಡಿ, ಎಲ್ಲ ಕಡೆಯೂ ಬೆಂದಿದೆ ಮತ್ತು ಅಷ್ಟೇ ಸಾಫ್ಟಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.